ಸರ್ ನಾನು ಬೆಂಗಳೂರಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ, ಅದರಿಂದ ನಾನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದು. ನಂದು ಬ್ರೇಕಪ್ ಆಗಿ ಹುಡುಗಿಗೆ ಬೇರೆಯವ್ರ ಮದುವೆ ಆಗೋಯ್ತು. ಅದಕ್ಕೆ ಬೇಜಾರಾಗಿ ಊರ್ ಕಡೆ ಬಂದ್ಬಿಟ್ಟೆ. ನೋಡೋಣ, ಹುಡುಕ್ತಾ ಇದೀನಿ ಸರ್, ಯಾವ್ದಾರ ಹೊಸ ಹುಡುಗಿ ಸಿಕ್ಕಿ ಲೈನಲ್ಲಿ ಕಾಂಟ್ಯಾಕ್ಟ್ ಆದ್ರೆ ಬರ್ತೀನಿ ತಿರ್ಗಾ ಬೆಂಗಳೂರಿಗೆ. ಒಂದು ಹೊಸ ಅಪ್ಡೇಟ್ ಬಂದಿದೆ ಸರ್, ತಿಳಿಸ್ಕೊಳ್ಳ. ಅಲ್ಲ, ಊಬರ್ ಕಡೆಯಿಂದ ಅಪ್ಡೇಟ್ ಗಿಪ್ಡೇಟ್ ಏನ್ ಬೇಡ. ಈಗ ಊಬರ್ ಅಲ್ಲಿ ಮುಂಚೆ ನಿಮಗೆ ಪ್ಲಾಟ್ಫಾರ್ಮ್ 29-49 ರೂಪಾಯಿ ಇತ್ತು. ನಾನು ಹೇಳ್ತಾ ಇದ್ದೀನಿ 29-49 ಇತ್ತಲ್ಲ. ನನಗೆ ನೀವ್ ಎಷ್ಟೇ ಆದಾಯ ಕೊಡ್ತೀನಿ ಅಂದ್ರು ನನಗೆ ಯಾವ್ದಾರ ಹುಡುಗಿ ಕಾಂಟ್ಯಾಕ್ಟ್ ಆಗಿ ಆಮೇಲೆ ನಾನು ಆ ಕಡೆ ಬಂದ್ರೆ ಬರೋಟ. ನೀವ್ ಎಷ್ಟೇ ಆದಾಯ 50,000 ಕೊಡ್ತೀನಿ ಸಂಬಳಕ್ಕೆ ಬಾ ಅಂದ್ರು ನಾನು ಬರಲ್ಲ. ನಮ್ಮ ಹುಡುಗಿ ಯಾವ್ದಾರ ಹೊಸ ಹುಡುಗಿ ಸಿಕ್ಕಿದ್ರೆ ಬರ್ತೀನಿ ಡ್ಯೂಟಿ ಮಾಡಕ್ಕೆ. ಮಾಡಿದ್ರೆ ಊಬರ್ ಅಲ್ಲಿ ತುಂಬಾನೇ ಡ್ಯೂಟಿ ಬೀಳ್ತದೆ ಸರ್. ನಾನು ಬೆಂಗಳೂರಿಗೆ ಬರ್ತಾ ಇದ್ ಹೇಳ್ಕೊಳಕ್ ಒಂದ್ ಕೆಲಸ ಅದೇ ಅಂತ ಅಷ್ಟೇ ಊಬರ್ ಅಲ್ಲಿ ಮಾಡ್ತಾ ಇದ್ ನಾನು ಬೆಂಗಳೂರಿಗೆ ಬರೋದೇ ಹುಡುಗಿ ಲವ್ ಮಾಡಕ್ಕೆ. ಇರುತ್ತೆ ಸರ್, ನಿಮ್ಗೆ ಆ ಡ್ಯೂಟಿ ಮಾಡಿದ್ರೆ 75-15 ಡ್ಯೂಟಿ ಮಾಡಿದ್ರೆ 150 ರೂಪಾಯಿ. ಸರ್ ನಾನು ದುಡ್ಡುಗೋಸ್ಕರ ಡ್ಯೂಟಿ ಮಾಡ್ತಾ ಇಲ್ಲ, ಏನೋ ಡ್ಯೂಟಿ ಬೆಂಗಳೂರಲ್ಲಿ ಮಾಡ್ತಾ ಇದೀನಿ ಅಂತ ಹೇಳ್ಕೊಳಕ್ ಅಷ್ಟೇ ಮಾಡ್ತಾ ಇರೋದು. ನಾನು ಬೆಂಗಳೂರಿಗೆ ಬರೋದೇ ಲವ್ ಮಾಡಕ್ಕೆ ಅಂತ ಹೇಳ್ತಾ ಇದೀನಲ್ಲ. ದುಡ್ಡಿಗೋಸ್ಕರ ಅಲ್ವಾ? ದುಡ್ಡುಗೋಸ್ಕರ ಯಾಸ ಹೇಳ್ಕೊಳಕ್ ಒಂದ್ ಡ್ಯೂಟಿ ಬೇಕು, ಲವ್ ಮಾಡಕ್ ಹುಡುಗಿ ಇರ್ಬೇಕು, ಹಿಂಗ್ ಚಕ್ಕನ್ ಬೆಂಗಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಹುಡುಗಿ ಜೊತೆ ಎಂಜಾಯ್ ಮಾಡ್ಕೊಂಡು ಇರ್ಬೇಕು, ಹಿಂಗ್ ಕೈ ಕೊಟ್ಮೇಲೆ ಊರ್ ಕಡೆಗೆ ಬರ್ಬೇಕು ಅಷ್ಟೇ. ಏನ್ ಹೇಳಿ ಸರ್? ಸರ್ ನಾ ದುಡ್ಡುಗೋಸ್ಕರ ಬಂದಲ್ಲಿ ಡ್ಯೂಟಿ ಮಾಡ್ತಿದ್ದ ಹುಡುಗಿನ ಲವ್ ಮಾಡಕ್ಕೆ. ಹಲೋ, ಹೇಳಿ. ಸರಿ ಆಯ್ತು, ಬನ್ನಿ, ಬಂದ್ಮೇಲೆ ಡ್ಯೂಟಿ ತಗೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಸರಿ, ಇದೇನಾ ನಿಮ್ಮ ನಂಬರು? ಸರಿ ನೋಡಿ ಸರ್, ಆಯ್ತು.